Hello guys, welcome back to my channel. ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. Come let's go. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಹೋಗ್ತಾ ಇದ್ದೀನಿ ಊರಿಗೆ. ಎಸ್, ಸೊ ನಾನಿವಾಗ ಮದುವೆ ಅಟೆಂಡ್ ಮಾಡೋದಕ್ಕೆ, ಮದುವೆ ಫಂಕ್ಷನ್ಗೆ ಊರಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗಬೇಕಾಗಿತ್ತು, ಬಟ್ ಇವ್ರು ಕೂಡ ಬಂದರು. ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಇವರೇ ನನ್ನ ಬಿಡೋಕ್ಕೆ ಬಂದರು. ಆ್ಯಂಡ್ ಇವಾಗ ಹೋಗ್ತಾ ಇದ್ದಾರೆ ವಾಪಸ್ಸು, ಆಫೀಸ್ ಇದೆ ಅಂತ ಹೇಳಿ. ಸೊ ನಮ್ಮ ಮಮ್ಮಿ ಅಪ್ಪ ಎಲ್ಲರೂ ಆಲ್ರೆಡಿ ಬಂದಿದ್ರು ಆ್ಯಂಡ್ ನಾನು ಇವಾಗ ಲೇಟಾಗಿ ಬಂದಿರೋದು. ಸೊ ಇವಾಗ ಇವಳು ನಮ್ಮಪ್ಪನ ಹೆಸರು ಹೇಳ್ತಾ ಇದ್ದಾಳೆ, ಶ್ಯಾಮ್ ಸುಂದರ್ ಅಂತ ಹೇಳಿ. ಅಜ್ಜಿ ಹೆಸರ ಹಾಗೆ ನಮ್ಮ ಮಮ್ಮಿ ಹೆಸರು ಕೂಡ ಹೇಳ್ತಾಳೆ, ಅಗ್ಲಿ ಪ್ರಭಾವತಿ ಅಂತ ಹೇಳಿ. ನಾನೇ ಹೇಳ್ಕೊಟ್ಟಿದ್ದು. ಜೋಕ್ ಮಾಡ್ತಾ ಇರ್ತೀವಿ ಸುಮ್ಮನೆ. 5 hours ಜರ್ನಿ ಆಗಿರೋದ್ರಿಂದ ಸಾರಿ ಎಲ್ಲ ಕಂಫರ್ಟ್ ಆಗೋಲ್ಲ ಅಂತ ನಾನು ಡ್ರೆಸ್ ಹಾಕ್ಕೊಂಡು ಬಂದೆ. ಬಟ್ ಇಲ್ಲಿ ಆಲ್ರೆಡಿ ನಾವು ಬರೋಷ್ಟರಲ್ಲಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಡೈರೆಕ್ಟ್ ಬಂದಿದ್ದು ಫಂಕ್ಷನ್ ಹಾಲ್ಗೆ ಬಂದಿದ್ದು. ಆ್ಯಂಡ್ ಇದೆಲ್ಲ ಮೆರವಣಿಗೆ ಆ ಕಡೆ ಇತ್ತು. ಸೊ ಹಾಗಾಗಿ ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಬಟ್ ಆಮೇಲೆ ಮಾಡಿದೆ. ಜಸ್ಟ್ ಒಂದು 1 minute 2 minutes ಅಷ್ಟೇ. ಆ್ಯಂಡ್ ಇವಾಗ ಮದುವೆ ಫಂಕ್ಷನ್ ನಡೀತಾ ಇದೆ. ಸೊ ನೋಡಿ, ಸಾಂಬೆ ಎಲ್ಲ ಸೊ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಕಂಫರ್ಟಬಲ್, ಬಟ್ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಬಟ್ ನಮ್ಮ ಅತ್ತಿಗೆ ಲಾಸ್ಟ್ ತಮ್ಮನ ಮದುವೆ ಅಲ್ವಾ, ಅದಕ್ಕೋಸ್ಕರ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಕೂಡ ಅಷ್ಟೇ ಸಾರಿ ವೇರ್ ಮಾಡಿದೆ. ಈ ಸಾರಿನ ನಾನು ಹುಬ್ಳಿಲಿ ತೊಗೊಂಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸಾರಿ. ತುಂಬ ಸಖತ್ತಾಗಿ ಕಾಣುತ್ತೆ ಉಟ್ಕೊಂಡಾಗ. ಆ್ಯಂಡ್ ಪಾರ್ಟಿ ವೇರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಎಂಗೇಜ್ಮೆಂಟ್ ಇರೋದ್ರಿಂದ, ಎಂಗೇಜ್ಮೆಂಟ್ ಆಲ್ರೆಡಿ ಮುಗೀತು, ಬಟ್ ಹಿಂದಿನ ದಿನ ಒಂದು ಫಂಕ್ಷನ್ ಇಟ್ಟಿರ್ತಾರೆ. ಸೊ ಅದಿತ್ತು. ಸೊ ಆವಾಗ ಆ ಸಾರಿ ಇಟ್ಕೊಂಡಿದ್ದೆ. ಆ್ಯಂಡ್ ಎಲ್ಲೋ ಡ್ರೆಸ್ ಕೂಡ ಹಾಕ್ಕೊಂಡಿದ್ದೆ ಹಳದಿ ಫಂಕ್ಷನ್ಗೆ. ಹಾಗೆ ಟಿಫಿನ್ ಮಾಡಿದ್ವಿ. ಇವಾಗ ಮುಹೂರ್ತ ಇದೆ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಆ್ಯಸ್ ಯೂಸ್ವಲ್ 3 ಸಾರಿ 4 ಸಾರಿ ಎಲ್ಲ ಉಟ್ಕೊತೀವಿ. ಬಟ್ ಐ ಥಿಂಕ್ ಇನ್ನೂ ಚೇಂಜ್ ಮಾಡಿಲ್ಲ ಅನಿಸುತ್ತೆ. ಆ್ಯಂಡ್ ಇದು ಸಪ್ತಪದಿ. ಸೊ ನನಗೆ ನನ್ನ ಮದುವೆದೇ ನೆನಪಾಗ್ತಾಯಿತ್ತು, ಹೆಂಗೆ ಮಾಡಿದ್ರಲ್ಲ ಅಂತ ಹೇಳಿ. ಸೊ ಅಫ್ಕೋರ್ಸ್ ಅದೇ ನೆನಪಾಗೋದು. ಆ್ಯಂಡ್ ಇವಳು ಆಟ ಆಡ್ತಾಯಿದ್ದು. ಆ್ಯಂಡ್ ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋದು. ಸೊ ನಮ್ಮನೆ ಮದುವೆ ಫಂಕ್ಷನ್ಗೆ ಅಂತ ಹೇಳಿ 3 ಜನ ಸೇಮ್ ಹಾಕ್ತೀವಿ. ಸೊ ಹಾಗಾಗಿ ನಾನು ಈ ರೀತಿ ರೆಡಿ ಆಗಿದ್ದೆ. ಸೊ ಈ ಸಾರಿ ಕೂಡ ಅಷ್ಟೇ ನನ್ನ ತಂಗಿ ಮದುವೆಯಲ್ಲಿ ತೊಗೊಂಡಿದ್ದು. ಸೊ ಆಲ್ವೇಸ್ ನಾನು ಚೆನ್ನಾಗೇ ರೆಡಿ ಆಗ್ತೀನಿ. ಆ್ಯಂಡ್ ಇವಾಗ ಫಂಕ್ಷನ್ ಈ ಕಡೆ ನಡೀತಾ ಇದ್ದು, ಬಟ್ ಅದ್ವಿಕನ್ ಹ್ಯಾಂಡಲ್ ಮಾಡಿದ್ರೆ ತುಂಬ ಕಷ್ಟ. ಎಲ್ಲೇ ಹೋದ್ರೂ ಈ ರೀತಿ ಆಗುತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬರೀ ಅವಳ ಹಿಂದೆಯೇ ಸುತ್ತಾಡೋದಾಗುತ್ತೆ. ಆ್ಯಂಡ್ ಊಟ ಕೂಡ ಆಯಿತು. ಇವಾಗ ನಾವು ಹೋಗ್ತಾಯಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಈ ರೀತಿ ನಾನು ಬಸ್ಸಲ್ಲಿ ಈ ರೀತಿ ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡಿದ್ದು. ತುಂಬ ಬೇಜಾರಾಗ್ತಾಯಿತ್ತು. ನನ್ನ ಹಸ್ಬೆಂಡ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತು. ಬಟ್ ಇವಾಗ ನಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ಅಂದರೆ ಬ್ರೈಡಲ್ ಡ್ರೆಸ್ಸಲ್ಲಿ ಬಸ್ಸಲ್ಲೆಲ್ಲ ಸೆಟ್ ಆಗೋಲ್ಲ ಅಲ್ವಾ. ಸೊ ಹಂಗಾಗಿ ವಾಪಸ್ ಇವಾಗ ಊರಿಗೆ ಕೂಡ ಬಂದೆ ನಾನು. ಹಾಗೆ ಇವಾಗ ಬ್ಯಾಕ್ ಟು ರುಟೀನ್ ಅಂತಲೇ ಹೇಳ್ಬೋದು. ನನ್ನ ಜೊತೆ ನಮ್ಮ ಮಮ್ಮಿ ಅಪ್ಪ ಬಂದಿದ್ದರು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.